ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಂಗಳೂರಲ್ಲಿದ್ದೀವಿ. ಸೊ ಇವತ್ತು ನಾವು ಉರುವ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾರೆಲ್ಲ ಇದ್ದಾರೆ ಅಂತ. ಹಿಂದುಗಡೆ ಅವ್ರು ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಅಲ್ಲ ಬರೋದು? ಪತಿ ದೈವ ಪತಿ ದೈವ ಅಲ್ಲ ಮರೆ, ಪತಿ ದೇವ. ಸೊ ನಾವಲ್ಲಿ ಹೋಗ್ತಾ ಇದ್ದೀವಿ. ಜಾತ್ರೆ ಇರೋದು ವಾರದ ಮಧ್ಯೆ, ಹಾಗಾಗಿ ನಮಗೆ ಬರೋಕ್ಕಾಗಲ್ಲ. ಹಾಗೆ ನಾವಿವತ್ತು ನಿನ್ನೆ ಸಾಟರ್ಡೆ ಬಂದಿದ್ವಿ. ಸಂಡೇ ಇವಾಗ ಟೆಂಪಲ್ಗೆ ಹೋಗಿ ಮಧ್ಯಾಹ್ನ ನಂತರ ಒಂದು ತಮ್ಮನದ ಊಟ ಇದೆ ಚಿಕ್ಕಮ್ಮನ ಮನೆಯಲ್ಲಿ, ಅಲ್ಲಿ ಹೋಗಬೇಕು. ಸೊ ಕೀಪ್ ವಾಚಿಂಗ್ ಗೈಸ್. ಫ್ಲೋನಲ್ಲಿ ಹಾಗೆ ಚಿಕ್ಕಮ್ಮನ ಮನೆ ಅಂತ ಬಂದುಬಿಡ್ತು. ಚಿಕ್ಕಮ್ಮನ ಮನೆ ಅಲ್ಲ, ಅಪ್ಪನ ತಂಗಿ ಮನೆ, ಅತ್ತೆ ಮನೆಗೆ ಹೋಗೋದು. ಅದಕ್ಕಿಂತ ಮೊದಲು ನಾವು ಬಂದಿರೋದು ಉರುವ ಮಾರಿಗುಡಿ ದೇವಸ್ಥಾನಕ್ಕೆ. ಇದಿರೋದು ಉರ್ವದಲ್ಲಿ, ಎಲ್ಲರಿಗೂ ಗೊತ್ತೇ ಇದೆ. ಮಾರಿಗುಡಿಯಲ್ಲಿರೋದು ಮಾರಿಯಮ್ಮ. ಸೊ ಮಾರಿಯಮ್ಮ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಒಂದು ರೋಗ ನಿವಾರಣೆ ಮಾಡುವಂತಹ ದೇವರು. ಇಲ್ಲಿಗೆ ಈ ರೋಗದ ಸಮಸ್ಯೆ ಇದ್ದವರು, ಆರೋಗ್ಯದ ಬಗ್ಗೆ ಸಮಸ್ಯೆ ಇರುವವರು ಹಾಗೂ ಮದುವೆದ್ದು ಈ ಥರ ಎಲ್ಲ ಕಾರ್ಯಗಳಿಗೆಲ್ಲ ಇಲ್ಲೇ ಬಂದು ದೇವರಿಗೆ ಪೂಜೆ ಎಲ್ಲ ಹೇಳಿ ಹರಕೆ ಹೊತ್ಕೊತಾರೆ. ಇದು ನಮ್ಮದು ಗ್ರಾಮದ ದೇವರು. ಏನೇ ಕಾರ್ಯ ಇದ್ರೂ ನಾವು ಇಲ್ಲಿಗೆ ಬಂದು ಕೈ ಮುಗಿದು ಒಂದು ಪೂಜೆ ಮಾಡಿಸಿ ಹೋಗ್ತೀವಿ. ಮದುವೆ ಆದ ನಂತರ ಇಲ್ಲಿಗೆ ಬರಬೇಕಿತ್ತು, ಬರೋಕ್ಕಾಗಿರಲಿಲ್ಲ. ಅಲ್ಲೇ ಊರಲ್ಲೇ ಸುಮಾರು ಟೈಮ್ ಆಗಿತ್ತು. ಮತ್ತು ಈ ಕಡೆ ಬರುವಾಗ ತಡ ಆಯಿತು. ಹಾಗೆ ಮತ್ತು ಕೆಲಸದ ಮಧ್ಯೆ ಬರೋಕ್ಕೂ ಆಗಿಲ್ಲ. ನೆಕ್ಸ್ಟ್ ಬರೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ನಾವು ಮದುವೆ ಆದದ್ದು ಫೆಬ್ರವರಿಯಲ್ಲಿ, ಇಲ್ಲಿ ಮಾರ್ಚಲ್ಲಿ ಜಾತ್ರೆ ಇತ್ತು. ಹಾಗಾಗಿ ನಾವು ಮಾರ್ಚ್ ಜಾತ್ರೆಗೇ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹಾಗೂ ನನಗೆ ನನ್ನ ಮದುವೆಯಾಗಿ 1 ತಿಂಗಳಾಯಿತು. ಇವತ್ತಿಗೆ 8ನೇ ತಾರೀಕು. ಸೊ ಇವತ್ತೇ ನಮಗೆ ಬರೋಕ್ಕೆ ಸಿಕ್ತು ಇಲ್ಲಿಗೆ. ಹಾಗೆ ಬಂದು ನಾವಿಲ್ಲಿ ಪೂಜೆ ಎಲ್ಲ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ಮಾರಿಗುಡಿಯ ಪೂಜೆ ವರ್ಷಲು ವಾರದ ಮಧ್ಯೆನೇ ಬರೋದು. ಒಂದು ವರ್ಷ ಫೆಬ್ರವರಿ ಬಂದರೆ ಒಂದು ವರ್ಷ ಮಾರ್ಚ್ ಬರುತ್ತೆ. ಹೋದ ಸತಿ ಫೆಬ್ರವರಿಲಿತ್ತು, ಈ ವರ್ಷ ಮಾರ್ಚಿಗೆ ಬಂದಿದೆ. ಸೊ ವಾರದ ಮಧ್ಯೆ ನಮಗೆ ಹೇಗೂ ಬರೋಕ್ಕಾಗಲ್ಲ, ಅದಕ್ಕೆ ಸ್ಯಾಟರ್ಡೆ ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸಂಡೇ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಪೂಜೆ ಎಲ್ಲ ಮಾಡಿಸಿ ಮಧ್ಯಾಹ್ನ ನಂತರ ಅತ್ತೆ ಮನೆಯಲ್ಲಿ ಅದೇ ನೆಂಟರು ಊಟ ಇದೆ. ದೇವಸ್ಥಾನದಲ್ಲಿ ಹೋಗಿ ಎಲ್ಲ ಹೊರಗೆ ಬಂದ್ವಿ. ತುಂಬ ಅಂದರೆ ತುಂಬ ಸೆಕೆ ಇದೆ. ಇವಾಗಂತೂ ಮಂಗಳೂರಲ್ಲಿ ಇರೋಕ್ಕೆ ಆಗಲ್ಲ, ಒಂಥರ ಉರಿ ಬಿಸಿಲು. ಹಾಗೆ ನಾವು ಹೊರಗಡೆನೇ ಅಲ್ಲಿ ಲೈಮ್ ಸೋಡಾ ಕುಡಿದ್ವಿ. ಸಂತೆ ಎಲ್ಲ ಹಾಕಿದ್ರು. ಸ್ವಲ್ಪ ಸಂತೆ ನೋಡಿದ್ವಿ, ಪೂರ್ತಿ ನೋಡೋಕ್ಕಾಗಿಲ್ಲ, ವೀಡಿಯೋನು ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಮಧ್ಯಾಹ್ನ ನೆಂಟರು ಊಟ ಇತ್ತಲ್ಲ ಹಾಗೆ. ಸೊ ಅಲ್ಲಿಂದ ಎಲ್ಲ ನಾವು ಜ್ಯೂಸ್ ಎಲ್ಲ ಕುಡಿದು ಅಲ್ಲಿಂದ ಸೀದಾ ಬಂದಿರೋದು ಅತ್ತೆ ಮನೆಗೆ. ದೇವಸ್ಥಾನದಲ್ಲೇ ಊಟ ಇತ್ತು. ನಾವು ನೆಂಟರು ಊಟ ಇದ್ದ ಕಾರಣ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕಾಗಿಲ್ಲ. ನನಗೆ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ, ನಾನು ಸ್ಕೂಲ್ ಕಲ್ತಿರೋದು ಪಾಂಪೆ ಹೈಸ್ಕೂಲ್ನಲ್ಲಿ, ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ಯಾವತ್ತು ಊಟ ಇರುತ್ತೆ. ನಾವು ಅಲ್ಲೇ ಪಂಚಲಿಂಗೇಶ್ವರದಿಂದ ನಡ್ಕೊಂಡೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಿದ್ವಿ ಇಲ್ಲಿ ದೇವಸ್ಥಾನಕ್ಕೆ ಊಟ ಮಾಡೋಕ್ಕೆ. ಊಟ ಅಂತೂ ಸೂಪರ್ ಆಗಿರ್ತಿತ್ತು. ಸೊ ಇವತ್ತು ಮಿಸ್ ಮಾಡಿಕೊಂಡೆ, ಊಟ ಮಾಡೋಕ್ಕೆ ಆಗಿಲ್ಲ. ಸೊ ಅಲ್ಲಿಂದ ನಾವು ಸೀದಾ ನನ್ನ ಅತ್ತೆ ಮನೆ ನಂತೂರಲ್ಲಿರೋದು, ಅಲ್ಲಿಗೆ ಬಂದ್ವಿ. ಇವಾಗ ಅಲ್ಲಿ ಒಳಗಡೆ ಹೋಗಬೇಕು. ಇವರೆಲ್ಲ ಹೊರಗಡೆನೆ ಕಾಯ್ತಾ ಇದ್ದಾರೆ. ಗೈಸ್ತುಲೆ ಮೇರ್ ತಮ್ಮನ ಊಟ ಮಾಡಲಿಕ್ಕೆ ಬಂದಿರೋದು, ಆದರೆ ಇವರೇ ಇಲ್ಲಿ ನಿಂತ್ಕೊಂಡು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಮೊದಲೇ ಬಂದಿದ್ದರು. ಸ್ವಲ್ಪ ನಾವು ಬರೋವಾಗ ಲೇಟ್ ಆಯಿತು. ಹಾಗೆ ಇವರು ಹೊರಗೆ ಬಂದು ನಮಗೆ ನೀರೆಲ್ಲ ಕೊಟ್ಟು ಕಾಲಲ್ಲಿ ತೊಳೆದು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿ ಇರುತ್ತೆ ನಮ್ಮದು ತಮ್ಮನ ಅಂತ ಹೇಳಿ ನೀವೇ ನೋಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಮ್ಮ ಅತ್ತೆ ಅಂತೂ ಪಾಪ ನರ್ವಸ್ ಆಗಿದ್ದರು. ಲಾಸ್ಟ್ ಟೈಮ್ ಚಿಕ್ಕಮ್ಮನ ಮನೆಯಲ್ಲಿ ಹೋದಾಗಲೂ ಅಷ್ಟೇ, ನಮ್ಮ ಚಿಕ್ಕಮ್ಮನ ಸ್ವಲ್ಪ ನರ್ವಸ್ ಆಗಿದ್ದರು. ನಮಗಂತೂ ಇವಾಗ ಅಭ್ಯಾಸ ಆಗಿ ಹೋಗಿದೆ. ಎಲ್ಲರ ಮನೇಲಿ ನೆಂಟರು ಊಟಕ್ಕೆ ಹೋಗಿ 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 ಅಭ್ಯಾಸ ಆಗಿ ಹೋಗಿದೆ. ಇದು ಏನು ಮಾಡ್ತಾರೆ ಅಂತ, ಫಸ್ಟ್ ಈ ಥರ ಮಾಡ್ತಾರೆ, ಮತ್ತು ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿ ಗೊತ್ತಾಗಿತ್ತು. ನಾನು ಬರೀ ಚಿಕ್ಕಮ್ಮನ ಮನೆದು ಮಾತ್ರ ವ್ಲಾಗ್ ಹಾಕಿದ್ದು. ಇವಾಗ ಇದು ಮಾಡ್ತಿರೋದು ಅತ್ತೆ ಮನೆ ವ್ಲಾಗು. ನನಗೂ ಊರಲ್ಲಿ ಕೂಡ ಇವ್ರದ್ದು ನಮ್ಮ ಮನೆಯವ್ರ ಸೈಡಿಂದನೂ ಹಾಕಿದರು ತಮ್ಮನ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ನನ್ನ ಮೊಬೈಲ್ ಮೊದಲೇ ಐಫೋನು, ಅದರಲ್ಲಿ ಸ್ಟೋರೇಜ್ ಬೇರೆ ಫುಲ್ ಆಗಿತ್ತು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಮಾಡಿರೋ ವೀಡಿಯೋನೇ ಎಡಿಟಿಂಗು ಮಾಡೋಕ್ಕಾಗಿರಲಿಲ್ಲ ಅಲ್ಲಿ ನೆಟ್ವರ್ಕ್ ಇಲ್ಲದೆ. ಹಾಗಾಗಿತ್ತು ನಮ್ಮದು. ಹಾಗೆ ನಮಗೆ ಅಭ್ಯಾಸ ಆಗಿತ್ತು. ಏನು ನನಗಂತೂ ನರ್ವಸ್ ಫೀಲೇ ಇರ್ತಿರಲಿಲ್ಲ. ಖುಷಿ ಆಗ್ತಿತ್ತು ತಮ್ಮನೆಲ್ಲ ಹಾಕಿದಾಗ ಕರೆದು. ಸೂಪರ್. ಸುತ್ತಲೆ ಸುತ್ತಲೆ ಸುತ್ತಲೆ
ಗೈಸ್ ಇಲ್ಲಿ ಕಾಮಿಡಿ ಆದದಂತ ಅಂದರೆ ನಮಗೆ ಹೋದ ತಕ್ಷಣವೇ ಹಾಲು ಮತ್ತು ಇದು ಬಾಳೆಹಣ್ಣು ಕೊಟ್ಟಿದ್ದರು. ಇಲ್ಲಿ ನಮ್ಮ ಮಮತಾ ಹಾಲಂತೂ ಕುಡಿಯುವುದೇ ಇಲ್ಲ. ಅವಳ ಕೈಯಲ್ಲಿ ಗ್ಲಾಸ್ ನೋಡಿ ನಂಗೆ ನಗು ಬರ್ತಾ ಇತ್ತು. ಅವಳು ಇವಾಗ ಹೇಗಾದರೂ ಮಾಡಿ ಹಾಲು ಕುಡಿಬೇಕು. ಅವಳಿಗೆ ಹಾಲು ಕುಡ್ದೇ ಅಭ್ಯಾಸ ಇಲ್ಲ, ಟೀ ಕಾಫಿ ಎಂತ ಸಹ ಕುಡಿಯೋದಿಲ್ಲ ಅವಳು. ಹಾಗೆ ಅವ್ರನ್ನ ನೋಡ್ತಾ ಇದ್ರು, ನನ್ನ ತಮ್ಮನ ಹತ್ರ ಕೇಳ್ತಾಯಿದ್ದು ತೊಕೊ ಚಿನ್ನು ಅಂತ ಹೇಳ್ತಾ ಇದ್ಲು. ಅವ್ರು ಒಳಗೆ ಹೋದ ತಕ್ಷಣ ಒಳಗೆ ಹೋದ ತಕ್ಷಣ ಅವನಿಗೆ ಹಾಕಿ ಬಿಟ್ಲು. ಅರ್ಧ ಹಾಕಿದ್ಲು, ಮತ್ತು ಪಾಪ ಅವನು ಬೇರೆ ಒಂದು ಗ್ಲಾಸ್ ಫುಲ್ ಕುಡ್ದು ಇವಳದು ಅರ್ಧ ಗ್ಲಾಸ್ ಕುಡ್ದು ಆಮೇಲೆ ಮತ್ತೆ ಕೊಟ್ಲು ಕುಡಿಲಿಕ್ಕೆ, ಕುಡಿ ಅಂತ ಹೇಳಿ. ಅವನು ಹೇಳ್ತಿದ್ದ ಹಾಲು ಕುಡ್ದು ಮತ್ತೆ ಹೊಟ್ಟೆ ತುಂಬುತ್ತೆ, ನಾನು ಊಟ ಮಾಡೋದು ಬೇಡ ಅಂತ ಕೇಳ್ತಿದ್ದ. ಅವನು ಮೊದಲೇ ಊಟದಲ್ಲಿ ಸ್ಲೋ, ಚಿಕನ್ ಎಲ್ಲ ಸ್ವಲ್ಪ ಇದ್ದರೆ ಸ್ವಲ್ಪ ತಿಂತಾನೆ. ಹಾಗೆ ಇವಳು ಕೊಟ್ಟಿರೋ ಹಾಲೇ ಕುಡ್ದು ಹೊಟ್ಟೆ ತುಂಬಿತ್ತು. ಮತ್ತು ನಾವಿಲ್ಲಿ ಸ್ವಲ್ಪ ಎಲ್ಲ ಹಂಚಿಕೊಂಡು ತಿಂತಾ ಇದ್ವಿ. ಹಾಗೆ ನೆಕ್ಸ್ಟ್ ಊಟನೂ ಮಾಡಬೇಕಿತ್ತು. ಹಾಲು ಒಂದು ಗ್ಲಾಸಲ್ಲಿ ಕೊಟ್ಟಿರೋದು ಅದೇ ಹೊಟ್ಟೆ ತುಂಬ ಆಗುವಷ್ಟಿತ್ತು. ಹೇಗಾದರೂ ಮಾಡಿ ಹಾಲೆಲ್ಲ ಕುಡಿದ್ವಿ, ಮತ್ತು ಸ್ವಲ್ಪ ಸ್ವೀಟ್ಸ್ ಎಲ್ಲ ತಿಂದ್ವಿ. ನೆಕ್ಸ್ಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ರು ಅವರು. ಸ್ಮಿತಾ ಅಲ್ಲಿ ಮಾತ್ರ ಚೆನ್ನಾಗಿ ಬಿಡ್ತೀರ ನೀವು. ಚಲೈತಿ ಇದು ಸಮಾತಿ ಆ ಕಡೆ ಯಾರು ಪಾಡಿಗೆ ಅವ್ರು ತಿಂತಾ ಇದ್ದಾರೆ. ತಿನ್ನಿಸ್ರ ಗೌಡ್ರು ಬಂದ್ರು ಫಸ್ಟಿಂದ ತಿಳಿಸಿ, ಗೌಡ್ರು ಬಂದ್ರು ಫಸ್ಟಿಂದ ತಿಳಿಸಿ. ಅದು ಬೇಡ, ಇದು ಕೊಡ್ರಿ, ಏನ್ ಬೇಕು ಹಂಗೆ ನನಗೆ ಇದು. ಗೈಸ್ ಇವಾಗಿನ ವೆದರಿಗೆ ಚಿಕನ್ ನಾವು ತುಂಬ ಕಡಿಮೆ ಮಾಡಬೇಕು ತಿನ್ನೋದು. ಯಾಕೆಂದರೆ ಆ ರೀತಿ ಹೀಟ್ ಇರುತ್ತೆ, ಬಾಡಿ ಫುಲ್ ಹೀಟ್ ಆಗಿರುತ್ತೆ, ಬಿಸಿಲು ಕೂಡ ಅಷ್ಟು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಚಿಕನ್ ಎಷ್ಟು ಕಡಿಮೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಅದಕ್ಕೆ ನಾವು ಅಂದ್ಕೊಂಡಿದ್ದು ಚಿಕನ್ನ ಸ್ವಲ್ಪ ಕಡಿಮೆ ತಿನ್ನಬೇಕಂತ. ಆದರೆ ಒಳಗೆ ಬರ್ತಾ ಇದ್ದಾಗೇ ಚಿಕನ್ನ ಪರಿಮಳ ಅಂತೂ ಹೊರಗೇ ಬರ್ತಾ ಇತ್ತು. ಮನೆಯಲ್ಲೇ ಮಾಡಿದರು, ಸೇಮೆ ದಡ್ಡ್ಯ, ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ಎಲ್ಲ ಮಾಡಿದರು. ಹಾಗೆ ನಾವು ಕೂಡ ಮತ್ತೆ ಚಿಕನ್ ಬಿಡೋಕ್ಕೆ ಮನಸ್ಸಾಗಿಲ್ಲ, ಚಿಕನ್ನ ಹಾಕ್ಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡಿದ್ವಿ. ನನಗಂತೂ ಹಾಲು ಕುಡ್ದೆ ಹೊಟ್ಟೆ ತುಂಬ ಆಗಿತ್ತು. ಮತ್ತು ನಾನು ಎಂತ ಮಾಡೋದು, ಇನ್ನು ಊಟ ಬಿಡಲಿಕ್ಕಾಗಲ್ಲ ಅಂತ ಹೇಳಿ ಬಿರಿಯಾನಿ ಎಲ್ಲ ಹಾಕಿದ್ದು, ಅದರ ಮೇಲೆ ಮತ್ತೆ ರೈಸ್ ತೊಗೊಬೇಕಂತ ಹೇಳಿ ರೈಸು ಹಾಕಿದ್ರು. ಹಾಗೆ ನಾನು ಲಾಸ್ಟಿಗೆ ಉಪಾಯ ಮಾಡಿ ಮಕ್ಕಳನ್ನು ಕರೆದು ಸ್ವಲ್ಪ ಅವರಿಗೆ ಒಂದೊಂದು ಬಾಯಿ ಕೊಟ್ಟು ಹೇಗೂ ಫೈನಲಿ ಖಾಲಿ ಮಾಡಿದೆ. ನಮ್ಮದೆಲ್ಲ ಊಟ ಆಯಿತು, ಹೊಟ್ಟೆ ತುಂಬ ಊಟ ಆಯಿತು, ಸೂಪರ್ ಊಟ ಇತ್ತು. ಊಟ ಹೇಗಿತ್ತು? ಸುಕ್ಕ, ಟೈಸನ್ ಸುಕ್ಕ. ನಮ್ಮದು ಟೈಸನ್ ಕೋಳಿ, ಕನ್ನಡದಲ್ಲಿ ಗೊತ್ತಿಲ್ಲ ಎಂತ ಕೋಳಿ, ದೊಡ್ಡ ಕೋಳಿ. ದೊಡ್ಡ ಕೋಳಿ ಅಂತೆ, ಕಟ್ಟದ ಕೋರಿ ಅಷ್ಟು. ಅವಾಗ ಕೊಡುದಿಲ್ಲ, ಅವಾಗ ಮಂಗಳೂರು ನೋಡ್ತೇನೆ, ಆಗ ದೊಡ್ಡ ಕೋಳಿ ಅಂತ ಹೇಳಿದ್ರೆ. ಆದ್ಮೇಲೆ ನಾವು ಅಂಗಡಿಗೆ ಹೋಗ್ಬಿಟ್ಟು ದೊಡ್ಡ ಕೋಳಿ ಕೇಳಿದ್ರೆ ಟೈಸನ್ ಕೋಳಿ ಕೊಡ್ತಾರೆ. ನೋಡಿ ಎಲ್ಲರದ್ದು ಊಟ ಆಯ್ತು, ಅವರೆಲ್ಲ ಕೆಲವರು ಊಟ ಮಾಡ್ತಾ ಇದ್ದಾರೆ. ಯಾನತ್ ಭರತ್ ಮಾಮ ಪಾಪ ಅಲ್ಲಿ ನಂಗೆ ಮೂಲೆ ಗುಂಪು ಮಂದಿರ ಪೋಯದು ನಿಕ್ಕದಾಯ್ ಪಾಪ ಉಸಾಬರಿ ಅಲ್ಲಿ ಅಂಗಿ ಹಿಡ್ದು ಫ್ರಾಕ್ ಹಿಡ್ದು ಮಲ್ಲ ಚಡ್ಡಿ ಉಂಡು ಕೆನ್ನಿಗೆ ಅಲ್ಲೇ ಅವಳಿದ ಕಿನಿ इथे वित्त पोपाले चप्पल पाडल तुले मल्लाक ना चप्पल पाडम पोपिनी
ತಿರುಕೆ ತಲೆಗೆ ಬೀಚಿಗೆ ಕೂಡ ಓದತ್ತೀನಿ ಹಾಂ ಬೀಚಿಗೆ ಕೂಡ ಓದತ್ತೀನಿ ಮೋನ ರಿಯಾಕ್ಷನ್ ಮೊನ್ನೆ ಮನಂಬರು ಇದಾಗೆ ಚಪ್ಪಲ್ ಬಾಡ್ನು ಮಲ್ಲ ಆಲಂಜಿ ಮಾರ ಈತ ಈ ಮಂಕಿ ಪಾಪ ಗೈಸ್ ನಮ್ಮ ಚಿಂಕ್ರಿ ಪಿಟ್ಟೆ ಅಂತ ಅವಳ ಅಕ್ಕನ ಹತ್ರ ಪದೇ ಪದೇ ಬಾಲ್ ಕೇಳ್ತಿದ್ಲು ಕೊಡಕ್ಕ ಅಂತ ಹೇಳಿ ಅವಳು ಬಾಲೇ ಕೊಡ್ತಾ ಇರಲಿಲ್ಲ ಮತ್ತು ಚಪ್ಪಲಿ ದೊಡ್ಡವ್ರದ್ದು ನೋಡಿದ ತಕ್ಷಣ ಅಲ್ಲಿ ಓಡ್ಕೊಂಡು ಹೋಗ್ತಿದ್ಲು ಚಪ್ಪಲಿ ಹಾಕೋಕ್ಕೆ ಬಾಲ್ ಕೊಟ್ರಂತೂ ಅಲ್ಲೇ ಕೆಳಗೆ ಹಾಕಿ ಕಿಸಿ ಕಿಸಿ ಅಂತ ನಗಾಡ್ತಿದ್ಲು ಮಕ್ಕಳನ್ನ ನೋಡಿದಾಗಂತೂ ನಂಗಂತೂ ಫುಲ್ ಖುಷಿ ಆಗುತ್ತೆ. ಇವಳಂತೂ ಇವಾಗ ಹೇಳೋದೇ ಬೇಡ, ಚಿಕ್ಕವಳಲ್ಲ. ಮೊದಲಾದರೆ ನಾನು ನಮ್ಮ ಚಿಕ್ಕಮ್ಮನ ಮಗಳು ಅವಳು ದೀಕ್ಷಾ ಮತ್ತು ಸ್ಮಿತಾನೆಲ್ಲ ಆಸೆ ಮಾಡ್ತಿದ್ದೆ. ಇವಾಗ ಅಷ್ಟೇ ಆಸೆ ಇದೆ, ಆದರೆ ಇವಳ ಹತ್ರನೇ ತುಂಬ ಜಾಸ್ತಿ. ಗೈಸ್ ಫೈನಲಿ ತಮ್ಮನದು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಕ್ಕಿಂತ ಮೊದಲು ಎಲ್ಲರೂ ಫ್ಯಾಮಿಲಿ ಒಂದು ಸೇರಿ ಸೆಲ್ಫಿ ತಗೊಂಡ್ವಿ. ಒಬ್ಬರಿದ್ರೆ ಒಬ್ಬರಿಲ್ಲ, ಎಲ್ಲರನ್ನ ಒಟ್ಟು ಮಾಡುವಲ್ಲಿ ಒಂದು ಲೆಕ್ಕ ಆದ್ವಿ. ಬ್ಯಾಂಗ್ಳೂರ್ದ ನಂಬರ್ ನಾವು ಇವಾಗ ತಮ್ಮೊಂದು ಹೊಸ ಗಾಡಿ ರಾಯಲ್ ಎನ್ಫೀಲ್ಡ್ ಗೋರಿಲ್ಲಾ 450cc 51 ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರಲ್ಲಿ ಗಾಡಿ ತೊಗೊಂಡಿರೋದು. ಬೆಂಗಳೂರಿಂದ ಮಂಗಳೂರಿಗೆ ಅಪ್ಪ ಮತ್ತು ತಮ್ಮನೇ ಗಾಡಿ ಬಿಡ್ತಾ ಬಂದಿರೋದು. ಮತ್ತು ನಾವು ಇಲ್ಲಿಂದ ಇವಾಗ ಮನೆ ತನಕ ಓಡಿಸೋಣ ಅಂತ ಹೇಳಿ ಗಾಡಿಲೇ ಬಂದ್ವಿ. ಅಲ್ಲಿಂದ ಬರ್ತಾ ನಾವು ಉರ್ವದಲ್ಲಿ ಕೊರಗ ಜನಕ್ಷೇತ್ರಕ್ಕೆ ಬಂದಿರೋದು. ಇಲ್ಲಿ ಕೈ ಮುಗಿದು ಮನೆಗೆ ಹೋಗಿ ಲಗೇಜೆಲ್ಲ ರೆಡಿ ಮಾಡಿ ಬ್ಯಾಂಗ್ಳೂರಿಗೆ ಹೊರಡೋಣ ಅಂತ. ಯಾಕೆಂದರೆ ನೈಟಲ್ಲಿ ಬಿಟ್ಟರೆ ನಮಗೆ ಮಿಡ್ ನೈಟ್ ಆಗುತ್ತೆ, ಮತ್ತು ಮರುದಿವಸ ಕೆಲಸಕ್ಕೆ ಹೋಗೋಕೆ ಕೂಡ ಕಷ್ಟ. ಹಾಗೆ ನಾವು ಸಂಜೆನೇ ಬಿಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮಿಡ್ ನೈಟಲ್ಲಿ ರೀಚ್ ಆಗ್ತೀವಲ್ಲ, ಚೆನ್ನಾಗಿ ಮಲಗಿ ಮರುದಿವಸ ಕೆಲಸಕ್ಕೂ ಹೋಗೋಕ್ಕೂ ಈಸಿ ಆಗುತ್ತೆ, ಕಂಫರ್ಟೇಬಲ್ ಕೂಡ ಇರುತ್ತೆ. ಹಾಗೆ ನಾವು ಎಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿ ಮನೆಯಿಂದ ಹೊರಟ್ವಿ. ಅಲ್ಲಿ ಇವರು ಸಂತೆ ಎಲ್ಲ ತಿರುಗಿ ಬರೋ ಸ್ವಲ್ಪ ಲೇಟ್ ಆಯಿತು. ಹಾಗೆ ನಮಗೂ ಲೇಟ್ ಆಗುತ್ತೆ ಅಂತೇಳಿ ನಾವು ಬೇಗನೆ ಮನೆಯಿಂದ ಹೊರಟ್ವಿ. ಮಧ್ಯ ರೋಡಲ್ಲಿ ಸಿಕ್ಕಿದ್ರು ನಮಗೆ. ಮತ್ತು ಅಲ್ಲೇ ಗಾಡಿ ನಿಲ್ಲಿಸಿ ಅವರಿಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ನಾವು ಮಂಗಳೂರಿಂದ ಬೆಂಗಳೂರಿಗೆ ಪ್ರಯಾಣನ ಕಂಟಿನ್ಯೂ ಮಾಡಿದ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ. ನೆಕ್ಸ್ಟ್ ಒಂದು ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಅವ್ರು ಏನಿಲ್ಲ, ಅವ್ರು ನಮಗೆ ಅವ್ರ ಸಂಬಂಧ ಇಲ್ಲ ಅಂತ. ಓಕೆ